ಸ್ನೇಹಿತರೆ, ನಿಮಗಿರೋದು ಚಿಕ್ಕ ಜಾಗನ ಅದರಲ್ಲಿ ಮನೆ ಕಟ್ಟೋದು ಹೇಗಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಹಾಗಾದರೆ ಈ ಪ್ಲ್ಯಾನಿಂಗ್ ನಿಮಗಾಗಿ. ನೋಡಿ, 24x28ರಲ್ಲಿ ಪ್ಲ್ಯಾನಿಂಗ್ ಅದ್ಭುತವಾಗಿ ರೆಡಿಯಾಗಿದೆ. ಮನೆಯ ಮುಂಭಾಗದಲ್ಲಿ ಸೀಟೌಟ್ ಏರಿಯಾ ಜನರನ್ನು ಆಕರ್ಷಿಸುವಂತಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, ಸೀಟೌಟ್ ಏರಿಯಾ 4x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ಇನ್ನು ಹಾಲ್ ಏರಿಯಾ, ಹಾಲ್ ತುಂಬ ದೊಡ್ಡದಾಗಿಯೇ ಪ್ಲ್ಯಾನಿಂಗ್ನ ಮಾಡಿಕೊಂಡಿರೋದ್ರಿಂದ ಮನೆ ಕೂಡ ಚಿಕ್ಕ ಜಾಗದಲ್ಲಿ ಅದ್ಭುತವಾಗಿ ದೊಡ್ಡದಾಗಿ ಕಾಣುತ್ತೆ. ಹಾಲ್ ಏರಿಯಾ ನೋಡಿ 14x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಲ್ಲೇ ಪೂಜಾ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ನ ಮಾಡಲಾಗಿದೆ. ಪೂಜಾ ರೂಮ್ ಏರಿಯಾ ನೋಡಿ 4x4ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಹಾಲ್ನಲ್ಲಿ ಈ ಕಡೆ ಮುಂಭಾಗದಲ್ಲಿ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ಇನ್ನು ಹಾಲ್ನಿಂದ ಈ ಕಡೆ ಡೈನಿಂಗ್ ಆ್ಯಂಡ್ ಬೆಡ್ರೂಮ್ ಕಡೆ ಬರುವಾಗ ಇಲ್ಲೊಂದು ಆರ್ಕ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ಕಡೆ ಬಂದರೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ಬೆಡ್ರೂಮ್ ನೋಡಿ 10x10ರಲ್ಲಿ ಚಿಕ್ಕದಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋ ಬರುತ್ತೆ. ಇನ್ನು ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ನೋಡಿ 10x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಈ ಕಡೆ ಬಂದರೆ ಕಿಚನ್ ಏರಿಯಾ. ಡೈನಿಂಗಿಂದ ಕಿಚನ್ ಕಡೆ ಬರುವಾಗ ಇಲ್ಲಿ ಓಪನ್ ಆಗಿ ಇಟ್ಕೊಳ್ಬೋದು ಅಥವಾ ಡೋರ್ ಇಟ್ಟು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಕಿಚನ್ ಏರಿಯಾ ನೋಡಿ ಈ ಕಿಚನ್ ಏರಿಯಾ ನೋಡಿ 10x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಇನ್ನು ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ಕಿಚನ್ ಸ್ಟ್ಯಾಂಡ್ ಈ ರೀತಿ ಬರುತ್ತೆ. ಈ ಕಡೆ ಕೂಡ ಇಟ್ಕೊಳ್ಬೋದು. ಕಿಚನ್ ಸ್ಟ್ಯಾಂಡನ್ನು ಯಾವ ಕಡೆ ಬೇಕೋ ಆ ಕಡೆ ಇಟ್ಕೊಳ್ಬೋದು. ಹಾಗೆ ಕಿಚನ್ನಿಂದ ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಡೈನಿಂಗಿಂದನೇ ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ಬಾತ್ರೂಮ್ ಏರಿಯಾ ನೋಡಿ 4x10ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಬಾತ್ರೂಮಲ್ಲಿ ಒಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಏಣಿ ಮೆಟ್ಟಿಲು ಕೂಡ ಡೈನಿಂಗ್ ಏರಿಯಾದಲ್ಲೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಮೆಟ್ಟಿಲುಗಳು ಈ ರೀತಿ ಬರುತ್ತೆ. ಇನ್ನು ಮೆಟ್ಟಿಲುಗಳ ಮೇಲ್ಗಡೆ ನೋಡಿ ವಿಂಡೋಗಳನ್ನು ಈ ರೀತಿ ಚಿಕ್ಕ ಚಿಕ್ಕ ವಿಂಡೋಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಡೈನಿಂಗ್ ಹಾಲ್ ಕಿಚನ್ ಕಡೆ ಬೆಳಕು ಚೆನ್ನಾಗಿ ಬರುತ್ತೆ. ಈ ವಿಂಡೋಗಳಿಗೆ ಗ್ಲಾಸನ್ನು ಫಿಕ್ಸ್ಡ್ ಮಾಡಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋದ್ರಿಂದ ಲಕ್ಸುರಿಯಾಗಿ ಏಣಿ ಮೆಟ್ಟಿಲು ಕೂಡ ಬರುತ್ತೆ. ಹಾಗೆ ಚಿಕ್ಕ ಜಾಗದಲ್ಲಿ ದೊಡ್ಡದಾಗಿಯೂ ಕಾಣುತ್ತೆ. ನೋಡಿ, 24x28ರಲ್ಲಿ ಒಂದು ಬೆಡ್ರೂಮನ್ನು ಇಟ್ಟು ಈ ರೀತಿ ದೊಡ್ಡದಾಗಿಯೇ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದನ್ನೇ ಡಬಲ್ ಫ್ಲೋರಲ್ಲಿ ಮನೆ ಕಟ್ತಿದ್ದೀರಾ ಅಂತಂದರೆ ಇನ್ನು 3 ಬೆಡ್ರೂಮ್ಗಳು ಸಿಗುತ್ತೆ. ಏಣಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ ನೋಡಿ ಈ ಏರಿಯಾ ಹಾಲ್ ಸಿಗುತ್ತೆ. ಇನ್ನು ಈ 10x14ರಲ್ಲಿ ಒಂದು ಬೆಡ್ರೂಮ್ ಸಿಗುತ್ತೆ. ಇನ್ನು 14x14ರಲ್ಲಿ ಕೂಡ ಒಂದು ಬೆಡ್ರೂಮ್ ಸಿಗುತ್ತೆ. ಇದನ್ನು ಮಾಸ್ಟರ್ ಬೆಡ್ರೂಮ್ ಆಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಬೆಡ್ರೂಮ್ಗೆ ನೋಡಿ ಅಟ್ಯಾಚ್ ಆಗಿ ಬಾಲ್ಕನಿ ಏರಿಯಾ ಕೂಡ ಸಿಗುತ್ತೆ. ಇನ್ನೊಂದು ಬೆಡ್ರೂಮ್ ನೋಡಿ 10x10ರಲ್ಲಿ ಸಿಗುತ್ತೆ. ಎಲ್ಲ ಬೆಡ್ರೂಮ್ಗೂ ಸೇರಿ ಒಂದು ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಬಾತ್ರೂಮ್ ನೋಡಿ ಏಣಿ ಮೆಟ್ಲಿಂದ ಇಲ್ಲಿ ಲ್ಯಾಂಡಿಂಗ್ ಬಂದಾಗ ಇಲ್ಲಿಂದನೇ ಡೋರ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಈ ಬೆಡ್ರೂಮ್ಗೆ ನೋಡಿ ಅಟ್ಯಾಚ್ ಬಾತ್ರೂಮನ್ನು ಇಲ್ಲಿ ಡೋರ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಆಗ ಒಂದು ಬೆಡ್ರೂಮ್ಗೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ.
ಯಾವ ರೀತಿ ಬೇಕೋ ಆ ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ಹಾಗೆ 24x28ರಲ್ಲಿ ಚಿಕ್ಕ ಜಾಗದಲ್ಲೂ ಅದ್ಭುತವಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವವರಿಗೆ ಇದು ಸೂಕ್ತವಾದ ಉಪಯುಕ್ತವಾದ ಪ್ಲ್ಯಾನಿಂಗ್ ಇದಾಗಿದೆ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.